ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾವಿಧಿಯ ಸಾಧಾರಣ ಕಾಲದ 19ನೆಯ ವಾರ, ಆಗಸ್ಟ್ 14, 2026 ಶುಕ್ರವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಅಧ್ಯಾಯ 19, 3-12 ವಚನಗಳು. ಆ ಕಾಲದಲ್ಲಿ ಫರಿಸಾಯರಲ್ಲಿ ಕೆಲವರು ಯೇಸುವಿನ ಬಳಿಗೆ ಬಂದು ಅವರನ್ನು ಮಾತಿನಲ್ಲಿ ಸಿಕ್ಕಿಸುವ ಉದ್ದೇಶದಿಂದ, ಯಾವುದಾದರೂ ಕಾರಣದಿಂದ ಗಂಡನು ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮಸಮ್ಮತವೋ ಎಂದು ಕೇಳಿದರು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ಸೃಷ್ಟಿಕರ್ತ ಆದಿಯಿಂದಲೇ ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದರು ಎಂದು, ಈ ಕಾರಣದಿಂದಲೇ ಗಂಡನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕೂಡಿಕೊಂಡು ಅವರಿಬ್ಬರು ಒಂದಾಗಿ ಬಾಳುವರು ಎಂದು ಹೇಳಿದ್ದಾರೆಂಬುದಾಗಿ ನೀವು ಪವಿತ್ರ ಗ್ರಂಥದಲ್ಲಿ ಓದಿಲ್ಲವೇ? ಹೀಗಿರುವಲ್ಲಿ ಇನ್ನು ಮುಂದೆ ಅವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದೇ ಇರಲಿ ಎಂದರು. ಹಾಗಾದರೆ ವಿವಾಹ ವಿಚ್ಛೇದನ ಪತ್ರವನ್ನು ಕೊಟ್ಟು ಹೆಂಡತಿಯನ್ನು ಬಿಟ್ಟು ಬಿಡಬಹುದೆಂದು ಮೋಶೆಯು ನಿಯಮಿಸಿದ್ದು ಏಕೆ ಎಂದು ಫರಿಸಾಯರು ಮರುಪ್ರಶ್ನೆ ಹಾಕಿದರು. ನಿಮ್ಮ ಹೆಂಡತಿಯನ್ನು ನೀವು ಬಿಟ್ಟು ಬಿಡಬಹುದೆಂದು ಮೋಶೆ ಅನುಮತಿ ಇತ್ತದ್ದು ನಿಮ್ಮ ಹೃದಯ ಕಾಠಿಣ್ಯದ ನಿಮಿತ್ತದಿಂದಲೇ, ಆದರೆ ಅದು ಆದಿಯಿಂದಲೇ ಹಾಗಿರಲಿಲ್ಲ. ನಾನು ನಿಮಗೆ ಹೇಳುವುದನ್ನು ಕೇಳಿ, ತನ್ನ ಹೆಂಡತಿಯನ್ನು ಅವಳ ದುರ್ನಡತೆಯ ಕಾರಣದಿಂದಲ್ಲದೆ ಬಿಟ್ಟು ಮತ್ತೊಬ್ಬಳನ್ನು ಮದುವೆ ಮಾಡಿಕೊಳ್ಳುವ ಪ್ರತಿಯೊಬ್ಬನೂ ವ್ಯಭಿಚಾರಿಯಾಗುತ್ತಾನೆ. ಶಿಷ್ಯರು ಆಗ, ಸತಿಪತಿಯರ ಸಂಬಂಧ ಈ ರೀತಿ ಇರುವುದಾದರೆ ಮದುವೆ ಮಾಡಿಕೊಳ್ಳದಿರುವುದೇ ಲೇಸು ಎಂದರು. ಅದಕ್ಕೆ ಯೇಸು, ಇದನ್ನು ಅಂಗೀಕರಿಸಲು ಎಲ್ಲರಿಂದಲೂ ಸಾಧ್ಯವಿಲ್ಲ. ಯಾರಿಗೆ ಅನುಗ್ರಹಿಸಲಾಗಿದೆಯೋ ಅವರಿಂದ ಮಾತ್ರ ಸಾಧ್ಯ. ತಾಯಿಯ ಉದರದಿಂದಲೇ ನಪುಂಸಕರಾಗಿ ಹುಟ್ಟಿದವರಿದ್ದಾರೆ, ಜನರಿಂದ ನಪುಂಸಕರಾದವರು ಕೂಡ ಇದ್ದಾರೆ. ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಅವಿವಾಹಿತರಾಗಿ ಇರುವವರು ಇದ್ದಾರೆ. ಇದನ್ನು ಅಂಗೀಕರಿಸಬಲ್ಲವನು ಅಂಗೀಕರಿಸಲಿ ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಸಲಲಿ. ಚಿಂತನೆ: ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಇಂದಿನ ಆಧುನಿಕ ಸಮಾಜದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೂ ಕೌಟುಂಬಿಕ ಸಂಬಂಧಗಳು ಮುರಿದು ಬೀಳುತ್ತಿದೆ. ವಿವಾಹ ವಿಚ್ಛೇದನವು ಅಂದರೆ ಡಿವೋರ್ಸ್ ಒಂದು ಸಾಮಾನ್ಯ ವಿಷಯದಂತೆ ಎಂದು ಕಾಣುತ್ತಿದೆ. ಆದರೆ ದೈವಿಕ ದೃಷ್ಟಿಯಲ್ಲಿ ವಿವಾಹವೆಂಬುದು ಕೇವಲ ಇಬ್ಬರು ವ್ಯಕ್ತಿಗಳ ನಡುವೆ ಒಪ್ಪಂದವಲ್ಲ, ಕಾಂಟ್ರಾಕ್ಟ್ ಅಲ್ಲ, ಅದು ದೇವರೇ ರೂಪಿಸಿದ ಪವಿತ್ರವಾದ ಒಡಂಬಡಿಕೆಯಾಗಿದೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಫರಿಸಾಯರು ಯೇಸು ಸ್ವಾಮಿಯನ್ನು ಮಾತಿನಲ್ಲಿ ಸಿಕ್ಕಿಸಲು ಮದುವೆ ಮತ್ತು ವಿವಾಹ ವಿಚ್ಛೇದನದ ಬಗ್ಗೆ ಪ್ರಶ್ನಿಸಿದಾಗ, ಪ್ರಭು ಯೇಸು ಕ್ರಿಸ್ತರು ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂಬ ದೇವರ ಸೃಷ್ಟಿಯ ಮೂಲ ಉದ್ದೇಶವನ್ನು ನೆನಪಿಸಿ ವಿವಾಹದ ಪಾವಿತ್ರ್ಯತೆಯನ್ನು ಬೋಧಿಸುತ್ತಾರೆ. ಪ್ರಿಯರೇ, ಇಂದಿನ ಶುಭ ಸಂದೇಶವು ಕುಟುಂಬದಲ್ಲಿ ಸಹನೆ, ಪ್ರೀತಿ ಮತ್ತು ಸಮರ್ಪಣಾ ಭಾವದಿಂದ ಒಂದಾಗಿ ಬಾಳಲು ನಮಗೆ ದಾರಿದೀಪವಾಗಿದೆ. ಸ್ಪೇನ್ನ ನಿವಾಸಿಯಾದ ಆಂಟೋನಿಯೋ ಗಾರ್ಸಿಯಾ ಮತ್ತು ಅವರ ಧರ್ಮಪತ್ನಿ ಮೇರಿ ಅವರು 1930ರ ದಶಕದ ಕಠಿಣ ಪರಿಸ್ಥಿತಿಯಲ್ಲಿ ಕಥೋಲಿಕ ಧರ್ಮಸಭೆಯ ಪವಿತ್ರ ಸಂಸ್ಕಾರದ ಮೂಲಕ ವಿವಾಹವಾದರು. ಕೆಲವೇ ವರ್ಷಗಳಲ್ಲಿ ದೇಶದಲ್ಲಿ ಅಂತರ್ಯುದ್ಧ ಅಂದರೆ ಸ್ಪ್ಯಾನಿಷ್ ಸಿವಿಲ್ ವಾರ್ ಆರಂಭವಾಗಿ ಧರ್ಮ ಹಾಗೂ ವಿವಾಹ ಬಂಧನಗಳನ್ನು ಧಿಕ್ಕರಿಸುವ ಕಮ್ಯುನಿಸ್ಟ್ ಸರ್ಕಾರವು ಜಾರಿಗೆ ಬಂದಿತು. ಆ ಸಮಯದಲ್ಲಿ ಸರ್ಕಾರವು ವಿವಾಹ ವಿಚ್ಛೇದನಕ್ಕೆ ಅಂದರೆ ಡಿವೋರ್ಸ್ಗೆ ಕಾನೂನಾತ್ಮಕ ಸುಲಭ ಅವಕಾಶ ನೀಡಿ ಹಳೆಯ ಆಚಾರಗಳನ್ನು ತೊರೆದು ಮುಕ್ತವಾಗಿರಿ ಎಂದು ಪ್ರಚಾರ ಮಾಡಿತ್ತು. ಪ್ರಿಯರೇ, ಅತ್ಯಂತ ಭೀಕರ ಬಡತನ, ಆರ್ಥಿಕ ಮುಗ್ಗಟ್ಟು ಮತ್ತು ಯುದ್ಧದ ಸಂಕಟಗಳು ಎದುರಾದಾಗ ಹಲವು ದಂಪತಿಗಳು ಬೇರ್ಪಟ್ಟರು. ಆಂಟೋನಿಯೋ ಅವರಿಗೂ ಸಹೋದರರು ಮತ್ತು ಗೆಳೆಯರು ಈ ಕಷ್ಟದ ಸಮಯದಲ್ಲಿ ಹೆಂಡತಿಯ ಜವಾಬ್ದಾರಿ ಏಕೆ, ವಿಚ್ಛೇದನ ಪಡೆದು ಮುಕ್ತನಾಗು ಎಂದು ಉಚಿತ ಸಲಹೆ ನೀಡಿದರು. ಆದರೆ ಆಂಟೋನಿಯೋ ಅವರು ಯೇಸು ಸ್ವಾಮಿ ಬೋಧಿಸಿದ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸದಿರಲಿ ಎಂಬ ವಾಕ್ಯವನ್ನು ಸ್ಮರಿಸುತ್ತಾ ದೃಢವಾಗಿ ಹೇಳಿದರು. ನಾವು ಬಲಿಪೂಜೆಯಲ್ಲಿ ದೇವರೆದುರು ಮಾಡಿದ ಶಪಥವು, ವಾಗ್ದಾನವು ಕೇವಲ ಸುಖದ ದಿನಗಳಿಗಷ್ಟೇ ಅಲ್ಲ, ರೋಗ ರುಜಿನ, ಬಡತನ ಮತ್ತು ಸಂಕಟದ ದಿನಗಳಿಗೂ ಅನ್ವಯಿಸುತ್ತದೆ. ನಾವು ಇಬ್ಬರಲ್ಲ, ಒಂದೇ ಶರೀರ ಎಂಬುದಾಗಿ ನುಡಿಯುತ್ತಾರೆ. ಪ್ರಿಯರೇ, ಅವರು ತಮ್ಮ ಇಡೀ ಜೀವಮಾನದಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಗಳು ಬಂದರೂ ಸಣ್ಣ ಪುಟ್ಟ ಕೋಪ ತಾಪಗಳನ್ನು ಕ್ಷಮೆಯಿಂದ ಸರಿಪಡಿಸಿಕೊಳ್ಳುತ್ತಾ 68 ವರ್ಷಗಳ ಕಾಲ ಒಂದೇ ಮನಸ್ಸಿನಿಂದ ಬಾಳಿದರು. ತಮ್ಮ ವೃದ್ಧಾಪ್ಯದಲ್ಲೂ ಒಬ್ಬರಿಗೊಬ್ಬರು ಆಸರಿಯಾಗಿ ನಿಂತು ತಮ್ಮ ಮಕ್ಕಳಿಗೂ ಹಾಗೂ ಇಡೀ ಸಮಾಜಕ್ಕೂ ದಾಂಪತ್ಯದ ನಿಷ್ಕಲ್ಮಶ ಪಾವಿತ್ರತೆಯನ್ನು ನಿರೂಪಿಸಿ ಸತ್ತರು. ಇವರ ದಾಂಪತ್ಯ ನಿಷ್ಠೆಯ ಬದುಕು
ಇಂದಿನ ಶುಭ ಸಂದೇಶಕ್ಕೆ ಒಂದು ಸಾಕ್ಷಿಯಾಗಿದೆ. ಆತ್ಮೀಯರೇ, ದಾಂಪತ್ಯ ಎಂಬುದು ಕೇವಲ ಅನುಕೂಲಕರ ದಿನಗಳಲ್ಲಿ ಜೊತೆಗಿರುವುದಲ್ಲ. ಬಡತನ, ರೋಗ ಅಥವಾ ಕಷ್ಟದ ದಿನಗಳಲ್ಲಿ ದೇವರಿಟ್ಟ ಪವಿತ್ರ ಬಂಧನಕ್ಕೆ ನಿಷ್ಠರಾಗಿ ಕ್ಷಮೆ ಮತ್ತು ಪ್ರೀತಿಯಿಂದ ಕೊನೆಯವರೆಗೂ ಒಂದಾಗಿ ಬಾಳುವುದೇ ನಿಜವಾದ ಆಧ್ಯಾತ್ಮಿಕ ಗೆಲುವು. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಈ ರೀತಿ ಹೇಳುತ್ತಾರೆ, ಹೀಗಿರುವಲ್ಲಿ ಇನ್ನು ಮುಂದೆ ಇವರು ಇಬ್ಬರಲ್ಲ, ಒಂದೇ ಶರೀರವಾಗಿರುವರು. ಈ ನಿಮಿತ್ತ ದೇವರು ಒಂದುಗೂಡಿಸಿದ್ದನ್ನು ಮನುಷ್ಯನು ಬೇರ್ಪಡಿಸಿದರಲಿ ಎಂಬುದಾಗಿ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ ಒಂದೇ ಶರೀರ ಎಂಬ ಪದಕ್ಕೆ ಗ್ರೀಕ್ ಮೂಲದಲ್ಲಿ ಸಾಕ್ಸ್ ಎಂದರೆ ಮಾಂಸ ಅಥವಾ ಶರೀರ ಮತ್ತು ಮಿಯಾ ಎಂದರೆ ಒಂದು ಎಂಬುದಾಗಿ ಇದೆ. ಇದು ಕೇವಲ ಒಂದು ತಾತ್ಕಾಲಿಕ ದೈಹಿಕ ಒಡಂಬಡಿಕೆಯಲ್ಲ, ಬದಲಿಗೆ ದೇವರ ಸನ್ನಿಧಿಯಲ್ಲಿ ಇಬ್ಬರು ವ್ಯಕ್ತಿಗಳು ಆಧ್ಯಾತ್ಮಿಕವಾಗಿ ಅಂದರೆ ಆತ್ಮಿಕವಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೇರ್ಪಡಿಸಲಾಗದ ಒಂದೇ ಅಸ್ತಿತ್ವವಾಗಿ ರೂಪುಗೊಳ್ಳುವ ಒಂದು ಪವಿತ್ರ ಐಕ್ಯತೆಯನ್ನು ಇದು ಸೂಚಿಸುತ್ತದೆ. ಆತ್ಮೀಯರೇ, ಇಂದಿನ ಶುಭ ಸಂದೇಶದಲ್ಲಿ ಬರುವಂತಹ ಒಂದುಗೂಡಿಸುವುದು ಎಂಬುದರ ಗ್ರೀಕ್ ಮೂಲ ಪದ ಸುನೆಜೆಯುಕ್ಸೆನ್. ಈ ಪದದ ಮೂಲ ಅರ್ಥ ಒಂದೇ ನೊಗಕ್ಕೆ ಕಟ್ಟುವುದು ಎಂದಾಗಿದೆ. ಹೊಲದಲ್ಲಿ ಉಳುಮೆ ಮಾಡಲು ಎರಡು ಎತ್ತುಗಳನ್ನು ಒಂದೇ ನೊಗಕ್ಕೆ ಕಟ್ಟಿ ಹೇಗೆ ಒಂದೇ ದಿಕ್ಕಿನಲ್ಲಿ ಜೊತೆಯಾಗಿ ಸಾಗುವಂತೆ ಮಾಡಲಾಗುತ್ತದೆಯೋ, ಹಾಗೆಯೇ ಮದುವೆ ಎಂಬ ಪವಿತ್ರ ಸಂಸ್ಕಾರದಲ್ಲಿ ದೇವರು ಗಂಡ ಹೆಂಡತಿಯನ್ನು, ಸತಿಪತಿಯನ್ನು ಜೀವನದುದ್ದಕ್ಕೂ ಜೊತೆಯಾಗಿ ಸಾಗಲು ಒಂದಾಗಿಸಿದ್ದಾರೆ ಎಂಬುದನ್ನು ಇದು ಬಲವಾಗಿ ರೂಪಿಸುತ್ತದೆ. ಪ್ರಿಯರೇ, ಈ ಒಡಂಬಡಿಕೆಯ ಮೂಲ ಸೂತ್ರಧಾರರು ಆ ದೇವರಾಗಿದ್ದಾರೆ ಎಂಬುದನ್ನು ನಮಗೆ ತಿಳಿಯಪಡಿಸುತ್ತದೆ. ಗಂಡ ಮತ್ತು ಹೆಂಡತಿ ಮದುವೆಯಲ್ಲಿ ಒಂದಾಗುವುದು ಕೇವಲ ದೈಹಿಕವಾಗಿ ಅಲ್ಲ, ಅವರ ಆತ್ಮ, ಮನಸ್ಸು ಮತ್ತು ಇಡೀ ಅಸ್ತಿತ್ವವೇ ಒಂದಾಗುತ್ತದೆ. ಒಂದೇ ಶರೀರವನ್ನು ಕತ್ತರಿಸಿ ಎರಡು ಮಾಡುವುದು ಹೇಗೆ ಅಸಾಧ್ಯವೋ, ಹಾಗೆಯೇ ದೇವರು ಬೆಸೆದ ಬಂಧನವನ್ನು ಮುರಿಯುವುದು ದೈವಿಕ ನಿಯಮಕ್ಕೆ ವಿರುದ್ಧ. ವಿವಾಹವು ಮನುಷ್ಯರು ಮಾಡಿಕೊಂಡ ಒಪ್ಪಂದವಲ್ಲ, ಕರಾರಲ್ಲ, ಅದು ದೇವರ ಸನ್ನಿಧಿಯಲ್ಲಿ ಜೀವನ ಪೂರ್ತಿ ಇರುವಂತಹ ಒಂದು ಪವಿತ್ರ ಒಡಂಬಡಿಕೆಯಾಗಿದೆ. ಇನ್ನು ಎರಡನೆಯದಾಗಿ, ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ನುಡಿಯುತ್ತಾರೆ, ನಿಮ್ಮ ಹೆಂಡತಿಯನ್ನು ನೀವು ಬಿಟ್ಟು ಬಿಡಬಹುದೆಂದು ಮೋಶೆ ಅನುಮತಿ ಇತ್ತದ್ದು ನಿಮ್ಮ ಹೃದಯ ಕಾಠಿಣ್ಯದ ನಿಮಿತ್ತದಿಂದಲೇ, ಆದರೆ ಆದಿಯಿಂದಲೇ ಹಾಗಿರಲಿಲ್ಲ ಎಂಬುದಾಗಿ ತಿಳಿಯಪಡಿಸುತ್ತಾರೆ. ಪ್ರಿಯರೇ, ಪ್ರಾಚೀನ ಕಾಲದಲ್ಲಿ ಗಂಡಂದಿರು ತಮ್ಮ ಹೆಂಡತಿಯರನ್ನು ಯಾವುದೇ ಕಾನೂನಿನ ಬೆಂಬಲವಿಲ್ಲದೆ ಮನ ಬಂದಂತೆ, ಇಷ್ಟ ಬಂದಂತೆ ಹೊರ ಹಾಕುತ್ತಿದ್ದರು ಮತ್ತು ಅವರಿಗೆ ಯಾವುದೇ ಹಕ್ಕುಗಳಿರಲಿಲ್ಲ. ಇದರಿಂದ ನಿರ್ಗತಿಕರಾಗುತ್ತಿದ್ದ ಮಹಿಳೆಯರಿಗೆ ದೈಹಿಕ ಹಾಗೂ ಮಾನಸಿಕ ಅನ್ಯಾಯವಾಗುತ್ತಿತ್ತು. ಈ ಹಿನ್ನೆಲೆಯಲ್ಲಿ ಮೋಶೆಯು ಧರ್ಮೋಪದೇಶ ಕಾಂಡ ಅಧ್ಯಾಯ 24 ವಚನಗಳು 1ರಿಂದ 4ರಲ್ಲಿ ನಾವು ಕಾಣುವಂತೆ ವಿಚ್ಛೇದನ ಪತ್ರವನ್ನು ಮೋಶೆಯು ಕಡ್ಡಾಯಗೊಳಿಸಿದನು. ಇದರರ್ಥ ಗಂಡಂದಿರು ಹೆಂಡತಿಯರನ್ನು ಸುಲಭವಾಗಿ ಅಥವಾ ರಹಸ್ಯವಾಗಿ ತ್ಯಜಿಸುವಂತಿಲ್ಲ, ಬದಲಿಗೆ ಲಿಖಿತ ಕಾರಣ ನೀಡಿ ಕಾನೂನುಬದ್ಧವಾಗಿ ಬಿಡಬೇಕು. ಇದು ಹೆಂಡತಿಗೆ ಭವಿಷ್ಯದಲ್ಲಿ ಬೇರೆಡೆ ಮದುವೆಯಾಗಲು ಅಥವಾ ಬದುಕಿಕೊಳ್ಳಲು ಒಂದು ಕಾನೂನಾತ್ಮಕ ರಕ್ಷಣೆಯನ್ನು ನೀಡಿತು. ಮಾತ್ರವಲ್ಲದೆ ಬಲವಾದ ಕಾರಣವಿಲ್ಲದೆ ಕ್ಷುಲ್ಲಕ ಸಣ್ಣ ಕಾರಣಗಳಿಗಾಗಿ ವಿಚ್ಛೇದನವನ್ನು ನೀಡುವುದನ್ನು ಇದು ತಪ್ಪಿಸಿತು. ಹೀಗಾಗಿ ಇದು ದೇವರ ಪರಿಪೂರ್ಣ ಆದರ್ಶವಾಗಿರಲಿಲ್ಲ, ಬದಲಿಗೆ ಮನುಷ್ಯರ ಕಠೋರ ಮನಸ್ಸಿನಿಂದಾಗಿ ಹೆಂಡತಿಯರಿಗೆ ಆಗುತ್ತಿದ್ದ ದೊಡ್ಡ ಅನ್ಯಾಯವನ್ನು ತಡೆಯಲು ದೇವರು ಮೋಶೆಯ ಮೂಲಕ ನೀಡಿದ ತಾತ್ಕಾಲಿಕ ವ್ಯವಸ್ಥೆಯಾಗಿತ್ತು ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನೆನಪಿಸುತ್ತಾರೆ. ಪ್ರಿಯರೇ, ಕೌಟುಂಬಿಕ ಬದುಕಿನಲ್ಲಿ ಬಿರುಕು ಮೂಡಲು ಪ್ರಮುಖ ಕಾರಣ ಮನುಷ್ಯನ ಒಳಗಿರುವ ಹೃದಯ ಕಾಠಿಣ್ಯ, ಅಂದರೆ ಅಹಂಕಾರ, ಕ್ಷಮಿಸದೇ ಇರುವಂತಹ ಒಂದು ಹೃದಯ ಮತ್ತು ಸ್ವಾರ್ಥ. ಹೃದಯ ಮೃದುವಾಗಿದ್ದರೆ ಮತ್ತು ಪ್ರೀತಿಯಿಂದ ಕೂಡಿದರೆ ಯಾವುದೇ ಸವಾಲನ್ನು ಎದುರಿಸಿ ದಾಂಪತ್ಯವನ್ನು ಉಳಿಸಿಕೊಳ್ಳಬಹುದು. ಅದು ಕೇವಲ ಹೆಂಡತಿಯರಿಗೆ ಮಾತ್ರವಲ್ಲ, ಗಂಡ ಹೆಂಡತಿಯರಿಬ್ಬರಿಗೂ ಕೂಡ ಅನ್ವಯವಾಗುತ್ತದೆ. ಇನ್ನು ಮೂರನೇದಾಗಿ, ಸ್ವರ್ಗ ಸಾಮ್ರಾಜ್ಯದ ನಿಮಿತ್ತ ಅವಿವಾಹಿತರಾಗಿ ಇರುವವರು ಇದ್ದಾರೆ. ಇದನ್ನು ಅಂಗೀಕರಿಸಬಲ್ಲವನು ಅಂಗೀಕರಿಸಲಿ ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸುತ್ತಾರೆ. ಪ್ರಿಯರೇ, ಯೇಸು ಇಲ್ಲಿ ವಿವಾಹದ ಪಾವಿತ್ರತೆಯ ಜೊತೆಗೆ ಸ್ವರ್ಗ ಸಾಮ್ರಾಜ್ಯಕ್ಕಾಗಿ ಅವಿವಾಹಿತರಾಗಿರುವುದರ ಮಹತ್ವವನ್ನು ಪ್ರಸ್ತಾಪಿಸುತ್ತಾರೆ. ಆತ್ಮೀಯರೇ, ಮದುವೆಯಾಗುವುದು ಹೇಗೆ ದೇವರ ವಿಶಿಷ್ಟ ಕರೆಯೋ, ಹಾಗೆಯೇ ಸ್ವರ್ಗ ಸಾಮ್ರಾಜ್ಯದ ಸೇವೆಗಾಗಿ, ಧರ್ಮಸಭೆಯ ಸೇವೆಗಾಗಿ ಬ್ರಹ್ಮಚರ್ಯವನ್ನು ತಳೆದು ಯೇಸುವಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದು ಕೂಡ ದೈವಿಕ ಅನುಗ್ರಹದ ಶ್ರೇಷ್ಠ ಕರೆಯಾಗಿದೆ ಎಂಬುದಾಗಿ ಇಂದಿನ ಶುಭ ಸಂದೇಶದಲ್ಲಿ ನಮಗೆ ತಿಳಿಯಪಡಿಸುತ್ತಾರೆ. ಹಾಗಾದರೆ ಪ್ರಿಯರೇ, ಇಂದಿನ ಶುಭ ಸಂದೇಶವನ್ನು ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಜೀವಿಸಬಹುದು?
ಮೊದಲನೆಯದಾಗಿ ದಾಂಪತ್ಯ ಜೀವನದಲ್ಲಿ ಹೃದಯ ಕಾಠಿಣ್ಯವನ್ನು ನಾವು ತೊರೆಯಬೇಕಾಗಿದೆ. ಇಂದು ಕುಟುಂಬಗಳಲ್ಲಿ ವಿಚ್ಛೇದನದ ಪರಿಸ್ಥಿತಿ ಬರಲು ಸಣ್ಣ ಕೋಪ, ಅಹಂಕಾರ, ನಾನೇಕೆ ತಗ್ಗಬೇಕು, ನಾನೇಕೆ ಮಾಡಬೇಕು, ಎಲ್ಲ ನಾನೇ ಮಾಡಬೇಕು ಎಂಬ ಭಾವನೆಯೇ ಕಾರಣ. ಸತಿಪತಿಯರು ತಮ್ಮ ಹೃದಯಗಳನ್ನು ಕಲ್ಲಾಗಿಸದೆ ಪ್ರತಿದಿನ ಕ್ಷಮೆ, ನಮ್ರತೆ ಮತ್ತು ಸಮಾಧಾನದಿಂದ ಒಂದಾಗಿ ಜೀವಿಸಬೇಕು. ಎರಡನೆಯದಾಗಿ ದೇವರು ಕೂಡಿಸಿದ ಬಂಧನವನ್ನು ಪವಿತ್ರವಾಗಿ ಕಾಯ್ದುಕೊಳ್ಳುವುದು. ಪ್ರಿಯರೇ, ಲೌಕಿಕ ಆಕರ್ಷಣೆಗಳು, ಪರಸ್ತ್ರೀ ಪರಪುರುಷ ವ್ಯಾಮೋಹ ಅಥವಾ ಸಾಮಾಜಿಕ ಮಾಧ್ಯಮಗಳ ದುರುಪಯೋಗದಿಂದ ದಾಂಪತ್ಯಕ್ಕೆ ದ್ರೋಹ ಬಗೆಯಬಾರದು. ನಾವು ಇಬ್ಬರಲ್ಲ, ಒಂದೇ ಶರೀರ ಎಂಬ ಜವಾಬ್ದಾರಿಯೊಂದಿಗೆ ದಾಂಪತ್ಯದ ನಂಬಿಕಸ್ಥತನವನ್ನು ಕೊನೆಯವರೆಗೂ ಕಾಯ್ದುಕೊಳ್ಳಬೇಕು. ಇನ್ನು ಕೊನೆಯದಾಗಿ ಪ್ರಿಯರೇ, ಅವಿವಾಹಿತ ಆಧ್ಯಾತ್ಮಿಕ ಕರೆಯನ್ನು ನಾವು ಗೌರವಿಸಬೇಕು. ಸಮಾಜದಲ್ಲಿ ಎಲ್ಲರೂ ಮದುವೆಯಾಗಲೇಬೇಕೆಂದಿಲ್ಲ. ದೇವರ ಸಾಮ್ರಾಜ್ಯದ ಸೇವೆಗಾಗಿ ತಮ್ಮ ಜೀವನವನ್ನು ಧಾರೆ ಎರೆಯುವ ಗುರುಗಳು, ಕನ್ಯಾಸ್ತ್ರೀಯರು ಮತ್ತು ಸೇವಕರ ದೈವಿಕರೆಯನ್ನು ನಾವು ಗೌರವಿಸಬೇಕು ಮತ್ತು ಅವರ ಸೇವೆಗಾಗಿ ಪ್ರಾರ್ಥಿಸಬೇಕಾಗಿದೆ. ಆತ್ಮೀಯರೇ, ವಿವಾಹವು ಮಾನವ ನಿರ್ಮಿತ ವ್ಯವಸ್ಥೆಯಲ್ಲ, ಅದು ದೇವರಿಂದ ಆಶೀರ್ವದಿಸಲ್ಪಟ್ಟ ನಿತ್ಯ ಪಾವಿತ್ರ್ಯದ ಒಡಂಬಡಿಕೆಯಾಗಿದೆ. ಸ್ಪೇನ್ನ ನಿವಾಸಿಯಾದ ಆಂಟೋನಿಯೋ ಗಾರ್ಸಿಯಾ ಮತ್ತು ಅವರ ಧರ್ಮಪತ್ನಿ ಮೇರಿ ಅವರ ವೈವಾಹಿಕ ಸಾಕ್ಷ್ಯ ಜೀವನವು ನಮಗೆ ನೆನಪಿಸುವಂತೆ, ಲೌಕಿಕ ಸುಖ ಅಥವಾ ಸಮಾಜದ ಒತ್ತಡಗಳಿಗೆ ಬಲಿಯಾಗದೆ ದೈವಿಕ ಆಜ್ಞೆಗೆ ನಿಷ್ಠರಾಗಿರುವುದೇ ನಿಜವಾದ ಕ್ರೈಸ್ತ ಶ್ರೇಷ್ಠತೆ. ಅಹಂಕಾರದ ಹೃದಯ ಕಾಠಿಣ್ಯವನ್ನು ಸಂಪೂರ್ಣವಾಗಿ ತೊರೆಯೋಣ. ನಮ್ಮ ಕುಟುಂಬಗಳಲ್ಲಿ ದೇವರಿಟ್ಟ ದಾಂಪತ್ಯದ ಪವಿತ್ರ ಬಂಧನವನ್ನು ಪ್ರೀತಿ, ಕರುಣೆ ಮತ್ತು ತ್ಯಾಗಗಳಿಂದ ಪೋಷಿಸೋಣ. ಸತಿಪತಿಯರು ಒಂದೇ ಮನಸ್ಸಿನಿಂದ ಬಾಳಿ ಪ್ರಭುವಿನ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.